ಹೊಸ ವರ್ಷಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಹೀಗಾಗಿ ಸಿಲಿಕಾನ್ ಸಿಟಿ ಜನ ಹೊಸ ವರ್ಷದ ಮೂಡ್ನಲ್ಲಿದ್ದಾರೆ. ಆದರೆ ಈಗ ಎಂ ಜಿ ರೋಡಲ್ಲಿ ಒಂದು ವಿಭಿನ್ನವಾಗಿ ಕಾನ್ಸೆಪ್ಟ್ ಒಂದು ಮಾಡಿದ್ದಾರೆ. ನಾನು ಪ್ರೆಸೆಂಟ್ ಈಗ ಅದೇ ಪ್ಲೇಸಲ್ಲಿದ್ದೇನೆ. ಒಂದು ಬ್ಲ್ಯಾಕು ಮತ್ತೊಂದು ಕಡೆ ವೈಟ್ ಬೋರ್ಡು. ಬ್ಲ್ಯಾಕ್ ಬೋರ್ಡಲ್ಲಿ 2024 ನಿಮ್ಮದೇನು ಕೈ ಘಟನೆ ಇದೆ ಅಲ್ಲಿ ಸಹ ನೀವು ಮೆನ್ಷನ್ ಬರಿಬೋದು. ಹೀಗಾಗಿ ಸಾಕಷ್ಟು ಜನ ಬಂದು ಹಸ್ತ ಮುದ್ರೆ ಇಡ್ತಿದ್ದಾರೆ, ತಮ್ಮ ಅನಿಸಿಕೆಯನ್ನು ಬರೆದುಕೊಳ್ತಿದ್ದಾರೆ. ನೋಡ್ತಿರ್ಬೋದು ಇದೆಲ್ಲ ಸುಮಾರು ಜನ ಇಲ್ಲಿ ತಮ್ಮ ಅನಿಸಿಕೆ 2024ರಲ್ಲಿ ಏನೆಲ್ಲ ಘಟನೆ ಆಯಿತು, ಏನೆಲ್ಲ ಆಯಿತು ಎಂಬುದು ಈ ಒಂದು ಬ್ಲ್ಯಾಕ್ ಬೋರ್ಡಲ್ಲಿ ಬರೆದ್ರೆ, ಈ ಒಂದು ಭಾಗದಲ್ಲಿ ನೋಡಿ, ಈ ಒಂದು ಭಾಗದಲ್ಲಿ ವೈಟ್ ಬೋರ್ಡ್ ಇದೆ. ಈ ಒಂದು ವೈಟ್ ಬೋರ್ಡಲ್ಲಿ 2025ಕ್ಕೆ ನೀವೇನೆಲ್ಲ ಅಚೀವ್ ಮಾಡಬೇಕು, ಏನೆಲ್ಲ ಮಾಡಬೇಕು ಎಂಬುದು ಇಲ್ಲಿ ಸಹ ಬರಿಬೋದು. ಇಲ್ಲಿ ಅಪೂರ್ವ ಇದ್ದಾರೆ, ಮಾತಾಡ್ಸೋಣ. ಅವರೇ ಈ ಕಾನ್ಸೆಪ್ಟು ಪ್ರಮುಖದಾರರು. ಮೇಡಮ್, ಏನು ಕಾನ್ಸೆಪ್ಟು ಅಂತಿದ್ದು? ಸರ್, 2024ಅಲ್ಲಿ ಏನೇನು ಬಿಡಬೇಕು ಅಂತ ಇದು ಮಾಡಿ, ನ್ಯೂ ಇಯರ್ಸ್ ಅಂದರೆ ಎಲ್ಲರೂ ನ್ಯೂ ಇಯರ್ಸ್ ರೆಸೊಲ್ಯೂಷನ್ನು ಅದನ್ನ ಮಾಡಬೇಕು, ಇದು ಮಾಡಬೇಕು ಅಂತ ಅವ್ರಿಗೆ ಒಂದು ಹೋಪ್ಸು, ಡ್ರೀಮ್ಸ್ ಎಲ್ಲ ಇರುತ್ತೆ. ಅದನ್ನು ಎಲ್ಲರೂ ಒಟ್ಟಿಗೆ ಬಂದುಬಿಟ್ಟು ಏನೇನು ಮಾಡಬೇಕು ಅಂತ ನೋಡೋಣ ಅಂತ ಇದನ್ನ ಇದು ಮಾಡ್ತಾ ಇರೋದು. ತುಂಬ ಜನ ಬಂದು ಬರ್ತಾ ಇದ್ದಾರೆ ತಮ್ಮ ಅನಿಸಿಕೆಗಳನ್ನು. ಹಾಂ, ಹೌದು, ಬರಿತಾ ಇದ್ದಾರೆ. ಎಲ್ಲರೂ ಅವ್ರವ್ರು ಇದು ಏನೇನು ಮಾಡಿದ್ದಾರೆ, ಏನೇನು ರಿಗ್ರೆಟ್ಸ್ ಇದೆ ಎಲ್ಲ ಬರೆದಿದ್ದಾರೆ. ನೀವು ಸಹ ಏನು ಬರೆದಿದ್ರೆ ಏನಾದರೂ? ನಾವು ಇನ್ನೂ ಬರ್ದಿಲ್ಲ, ನಾವು ಕೊನೆಯಲ್ಲಿ ಬರೀತೀವಿ. ಓಕೆ, ತುಂಬ ಜನ ಬರ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಹ ಇವರು ಬರ್ತಿದ್ದಾರೆ. 2025ಕ್ಕೆ ನಾವು ಏನೆಲ್ಲ ಮಾಡಬೇಕು ಎಂಬುದು ಇವರು ಸಹ ಬರ್ತಿದ್ದಾರೆ. 2024 ಏನೆಲ್ಲ ಮಾಡಿದ್ದೇವೆ, ಏನೆಲ್ಲ ಕೈಘಟನೆ ಸಹ ಏನೋ ಇಲ್ಲಿ ಸಹ ಬರೆದಿದ್ದಾರೆ. ಹೀಗಾಗಿ ಒಂದು ಕಡೆ ವಿಭಿನ್ನ ಕಾನ್ಸೆಪ್ಟು, ಜನ ಸಹ ಏನೋ ತಮ್ಮ ಅನಿಸಿಕೆಯನ್ನು ಬರ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಹೀಗಾಗಿ ಸಿಲಿಕಾನ್ ಸಿಟಿ ಜನ ಹೊಸ ವರ್ಷದ ಮೂಡ್ನಲ್ಲಿದ್ದಾರೆ. ಆದರೆ ಈಗ ಎಂ ಜಿ ರೋಡಲ್ಲಿ ಒಂದು ವಿಭಿನ್ನವಾಗಿ ಕಾನ್ಸೆಪ್ಟ್ ಒಂದು ಮಾಡಿದ್ದಾರೆ. ನಾನು ಪ್ರೆಸೆಂಟ್ ಈಗ ಅದೇ ಪ್ಲೇಸಲ್ಲಿದ್ದೇನೆ. ಒಂದು ಬ್ಲ್ಯಾಕು ಮತ್ತೊಂದು ಕಡೆ ವೈಟ್ ಬೋರ್ಡು. ಬ್ಲ್ಯಾಕ್ ಬೋರ್ಡಲ್ಲಿ 2024 ನಿಮ್ಮದೇನು ಕೈ ಘಟನೆ ಇದೆ ಅಲ್ಲಿ ಸಹ ನೀವು ಮೆನ್ಷನ್ ಬರಿಬೋದು. ಹೀಗಾಗಿ ಸಾಕಷ್ಟು ಜನ ಬಂದು ಹಸ್ತ ಮುದ್ರೆ ಇಡ್ತಿದ್ದಾರೆ, ತಮ್ಮ ಅನಿಸಿಕೆಯನ್ನು ಬರೆದುಕೊಳ್ತಿದ್ದಾರೆ. ನೋಡ್ತಿರ್ಬೋದು ಇದೆಲ್ಲ ಸುಮಾರು ಜನ ಇಲ್ಲಿ ತಮ್ಮ ಅನಿಸಿಕೆ 2024ರಲ್ಲಿ ಏನೆಲ್ಲ ಘಟನೆ ಆಯಿತು, ಏನೆಲ್ಲ ಆಯಿತು ಎಂಬುದು ಈ ಒಂದು ಬ್ಲ್ಯಾಕ್ ಬೋರ್ಡಲ್ಲಿ ಬರೆದ್ರೆ, ಈ ಒಂದು ಭಾಗದಲ್ಲಿ ನೋಡಿ, ಈ ಒಂದು ಭಾಗದಲ್ಲಿ ವೈಟ್ ಬೋರ್ಡ್ ಇದೆ. ಈ ಒಂದು ವೈಟ್ ಬೋರ್ಡಲ್ಲಿ 2025ಕ್ಕೆ ನೀವೇನೆಲ್ಲ ಅಚೀವ್ ಮಾಡಬೇಕು, ಏನೆಲ್ಲ ಮಾಡಬೇಕು ಎಂಬುದು ಇಲ್ಲಿ ಸಹ ಬರಿಬೋದು. ಇಲ್ಲಿ ಅಪೂರ್ವ ಇದ್ದಾರೆ, ಮಾತಾಡ್ಸೋಣ. ಅವರೇ ಈ ಕಾನ್ಸೆಪ್ಟು ಪ್ರಮುಖದಾರರು. ಮೇಡಮ್, ಏನು ಕಾನ್ಸೆಪ್ಟು ಅಂತಿದ್ದು? ಸರ್, 2024ಅಲ್ಲಿ ಏನೇನು ಬಿಡಬೇಕು ಅಂತ ಇದು ಮಾಡಿ, ನ್ಯೂ ಇಯರ್ಸ್ ಅಂದರೆ ಎಲ್ಲರೂ ನ್ಯೂ ಇಯರ್ಸ್ ರೆಸೊಲ್ಯೂಷನ್ನು ಅದನ್ನ ಮಾಡಬೇಕು, ಇದು ಮಾಡಬೇಕು ಅಂತ ಅವ್ರಿಗೆ ಒಂದು ಹೋಪ್ಸು, ಡ್ರೀಮ್ಸ್ ಎಲ್ಲ ಇರುತ್ತೆ. ಅದನ್ನು ಎಲ್ಲರೂ ಒಟ್ಟಿಗೆ ಬಂದುಬಿಟ್ಟು ಏನೇನು ಮಾಡಬೇಕು ಅಂತ ನೋಡೋಣ ಅಂತ ಇದನ್ನ ಇದು ಮಾಡ್ತಾ ಇರೋದು. ತುಂಬ ಜನ ಬಂದು ಬರ್ತಾ ಇದ್ದಾರೆ ತಮ್ಮ ಅನಿಸಿಕೆಗಳನ್ನು. ಹಾಂ, ಹೌದು, ಬರಿತಾ ಇದ್ದಾರೆ. ಎಲ್ಲರೂ ಅವ್ರವ್ರು ಇದು ಏನೇನು ಮಾಡಿದ್ದಾರೆ, ಏನೇನು ರಿಗ್ರೆಟ್ಸ್ ಇದೆ ಎಲ್ಲ ಬರೆದಿದ್ದಾರೆ. ನೀವು ಸಹ ಏನು ಬರೆದಿದ್ರೆ ಏನಾದರೂ? ನಾವು ಇನ್ನೂ ಬರ್ದಿಲ್ಲ, ನಾವು ಕೊನೆಯಲ್ಲಿ ಬರೀತೀವಿ. ಓಕೆ, ತುಂಬ ಜನ ಬರ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಹ ಇವರು ಬರ್ತಿದ್ದಾರೆ. 2025ಕ್ಕೆ ನಾವು ಏನೆಲ್ಲ ಮಾಡಬೇಕು ಎಂಬುದು ಇವರು ಸಹ ಬರ್ತಿದ್ದಾರೆ. 2024 ಏನೆಲ್ಲ ಮಾಡಿದ್ದೇವೆ, ಏನೆಲ್ಲ ಕೈಘಟನೆ ಸಹ ಏನೋ ಇಲ್ಲಿ ಸಹ ಬರೆದಿದ್ದಾರೆ. ಹೀಗಾಗಿ ಒಂದು ಕಡೆ ವಿಭಿನ್ನ ಕಾನ್ಸೆಪ್ಟು, ಜನ ಸಹ ಏನೋ ತಮ್ಮ ಅನಿಸಿಕೆಯನ್ನು ಬರ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಹೀಗಾಗಿ ಸಿಲಿಕಾನ್ ಸಿಟಿ ಜನ ಹೊಸ ವರ್ಷದ ಮೂಡ್ನಲ್ಲಿದ್ದಾರೆ. ಆದರೆ ಈಗ ಎಂ ಜಿ ರೋಡಲ್ಲಿ ಒಂದು ವಿಭಿನ್ನವಾಗಿ ಕಾನ್ಸೆಪ್ಟ್ ಒಂದು ಮಾಡಿದ್ದಾರೆ. ನಾನು ಪ್ರೆಸೆಂಟ್ ಈಗ ಅದೇ ಪ್ಲೇಸಲ್ಲಿದ್ದೇನೆ. ಒಂದು ಬ್ಲ್ಯಾಕು ಮತ್ತೊಂದು ಕಡೆ ವೈಟ್ ಬೋರ್ಡು. ಬ್ಲ್ಯಾಕ್ ಬೋರ್ಡಲ್ಲಿ 2024 ನಿಮ್ಮದೇನು ಕೈ ಘಟನೆ ಇದೆ ಅಲ್ಲಿ ಸಹ ನೀವು ಮೆನ್ಷನ್ ಬರಿಬೋದು. ಹೀಗಾಗಿ ಸಾಕಷ್ಟು ಜನ ಬಂದು ಹಸ್ತ ಮುದ್ರೆ ಇಡ್ತಿದ್ದಾರೆ, ತಮ್ಮ ಅನಿಸಿಕೆಯನ್ನು ಬರೆದುಕೊಳ್ತಿದ್ದಾರೆ. ನೋಡ್ತಿರ್ಬೋದು ಇದೆಲ್ಲ ಸುಮಾರು ಜನ ಇಲ್ಲಿ ತಮ್ಮ ಅನಿಸಿಕೆ 2024ರಲ್ಲಿ ಏನೆಲ್ಲ ಘಟನೆ ಆಯಿತು, ಏನೆಲ್ಲ ಆಯಿತು ಎಂಬುದು ಈ ಒಂದು ಬ್ಲ್ಯಾಕ್ ಬೋರ್ಡಲ್ಲಿ ಬರೆದ್ರೆ, ಈ ಒಂದು ಭಾಗದಲ್ಲಿ ನೋಡಿ, ಈ ಒಂದು ಭಾಗದಲ್ಲಿ ವೈಟ್ ಬೋರ್ಡ್ ಇದೆ. ಈ ಒಂದು ವೈಟ್ ಬೋರ್ಡಲ್ಲಿ 2025ಕ್ಕೆ ನೀವೇನೆಲ್ಲ ಅಚೀವ್ ಮಾಡಬೇಕು, ಏನೆಲ್ಲ ಮಾಡಬೇಕು ಎಂಬುದು ಇಲ್ಲಿ ಸಹ ಬರಿಬೋದು. ಇಲ್ಲಿ ಅಪೂರ್ವ ಇದ್ದಾರೆ, ಮಾತಾಡ್ಸೋಣ. ಅವರೇ ಈ ಕಾನ್ಸೆಪ್ಟು ಪ್ರಮುಖದಾರರು. ಮೇಡಮ್, ಏನು ಕಾನ್ಸೆಪ್ಟು ಅಂತಿದ್ದು? ಸರ್, 2024ಅಲ್ಲಿ ಏನೇನು ಬಿಡಬೇಕು ಅಂತ ಇದು ಮಾಡಿ, ನ್ಯೂ ಇಯರ್ಸ್ ಅಂದರೆ ಎಲ್ಲರೂ ನ್ಯೂ ಇಯರ್ಸ್ ರೆಸೊಲ್ಯೂಷನ್ನು ಅದನ್ನ ಮಾಡಬೇಕು, ಇದು ಮಾಡಬೇಕು ಅಂತ ಅವ್ರಿಗೆ ಒಂದು ಹೋಪ್ಸು, ಡ್ರೀಮ್ಸ್ ಎಲ್ಲ ಇರುತ್ತೆ. ಅದನ್ನು ಎಲ್ಲರೂ ಒಟ್ಟಿಗೆ ಬಂದುಬಿಟ್ಟು ಏನೇನು ಮಾಡಬೇಕು ಅಂತ ನೋಡೋಣ ಅಂತ ಇದನ್ನ ಇದು ಮಾಡ್ತಾ ಇರೋದು. ತುಂಬ ಜನ ಬಂದು ಬರ್ತಾ ಇದ್ದಾರೆ ತಮ್ಮ ಅನಿಸಿಕೆಗಳನ್ನು. ಹಾಂ, ಹೌದು, ಬರಿತಾ ಇದ್ದಾರೆ. ಎಲ್ಲರೂ ಅವ್ರವ್ರು ಇದು ಏನೇನು ಮಾಡಿದ್ದಾರೆ, ಏನೇನು ರಿಗ್ರೆಟ್ಸ್ ಇದೆ ಎಲ್ಲ ಬರೆದಿದ್ದಾರೆ. ನೀವು ಸಹ ಏನು ಬರೆದಿದ್ರೆ ಏನಾದರೂ? ನಾವು ಇನ್ನೂ ಬರ್ದಿಲ್ಲ, ನಾವು ಕೊನೆಯಲ್ಲಿ ಬರೀತೀವಿ. ಓಕೆ, ತುಂಬ ಜನ ಬರ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಹ ಇವರು ಬರ್ತಿದ್ದಾರೆ. 2025ಕ್ಕೆ ನಾವು ಏನೆಲ್ಲ ಮಾಡಬೇಕು ಎಂಬುದು ಇವರು ಸಹ ಬರ್ತಿದ್ದಾರೆ. 2024 ಏನೆಲ್ಲ ಮಾಡಿದ್ದೇವೆ, ಏನೆಲ್ಲ ಕೈಘಟನೆ ಸಹ ಏನೋ ಇಲ್ಲಿ ಸಹ ಬರೆದಿದ್ದಾರೆ. ಹೀಗಾಗಿ ಒಂದು ಕಡೆ ವಿಭಿನ್ನ ಕಾನ್ಸೆಪ್ಟು, ಜನ ಸಹ ಏನೋ ತಮ್ಮ ಅನಿಸಿಕೆಯನ್ನು ಬರ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಹೀಗಾಗಿ ಸಿಲಿಕಾನ್ ಸಿಟಿ ಜನ ಹೊಸ ವರ್ಷದ ಮೂಡ್ನಲ್ಲಿದ್ದಾರೆ. ಆದರೆ ಈಗ ಎಂ ಜಿ ರೋಡಲ್ಲಿ ಒಂದು ವಿಭಿನ್ನವಾಗಿ ಕಾನ್ಸೆಪ್ಟ್ ಒಂದು ಮಾಡಿದ್ದಾರೆ. ನಾನು ಪ್ರೆಸೆಂಟ್ ಈಗ ಅದೇ ಪ್ಲೇಸಲ್ಲಿದ್ದೇನೆ. ಒಂದು ಬ್ಲ್ಯಾಕು ಮತ್ತೊಂದು ಕಡೆ ವೈಟ್ ಬೋರ್ಡು. ಬ್ಲ್ಯಾಕ್ ಬೋರ್ಡಲ್ಲಿ 2024 ನಿಮ್ಮದೇನು ಕೈ ಘಟನೆ ಇದೆ ಅಲ್ಲಿ ಸಹ ನೀವು ಮೆನ್ಷನ್ ಬರಿಬೋದು. ಹೀಗಾಗಿ ಸಾಕಷ್ಟು ಜನ ಬಂದು ಹಸ್ತ ಮುದ್ರೆ ಇಡ್ತಿದ್ದಾರೆ, ತಮ್ಮ ಅನಿಸಿಕೆಯನ್ನು ಬರೆದುಕೊಳ್ತಿದ್ದಾರೆ. ನೋಡ್ತಿರ್ಬೋದು ಇದೆಲ್ಲ ಸುಮಾರು ಜನ ಇಲ್ಲಿ ತಮ್ಮ ಅನಿಸಿಕೆ 2024ರಲ್ಲಿ ಏನೆಲ್ಲ ಘಟನೆ ಆಯಿತು, ಏನೆಲ್ಲ ಆಯಿತು ಎಂಬುದು ಈ ಒಂದು ಬ್ಲ್ಯಾಕ್ ಬೋರ್ಡಲ್ಲಿ ಬರೆದ್ರೆ, ಈ ಒಂದು ಭಾಗದಲ್ಲಿ ನೋಡಿ, ಈ ಒಂದು ಭಾಗದಲ್ಲಿ
ವೈಟ್ ಬೋರ್ಡ್ ಇದೆ. ಈ ಒಂದು ವೈಟ್ ಬೋರ್ಡಲ್ಲಿ 2025ಕ್ಕೆ ನೀವೇನೆಲ್ಲ ಅಚೀವ್ ಮಾಡಬೇಕು, ಏನೆಲ್ಲ ಮಾಡಬೇಕು ಎಂಬುದು ಇಲ್ಲಿ ಸಹ ಬರಿಬೋದು. ಇಲ್ಲಿ ಅಪೂರ್ವ ಇದ್ದಾರೆ, ಮಾತಾಡ್ಸೋಣ. ಅವರೇ ಈ ಕಾನ್ಸೆಪ್ಟು ಪ್ರಮುಖದಾರರು. ಮೇಡಮ್, ಏನು ಕಾನ್ಸೆಪ್ಟು ಅಂತಿದ್ದು? 2024ಅಲ್ಲಿ ಏನೇನು ಬಿಡಬೇಕು ಅಂತ ಇದು ಮಾಡಿ, ನ್ಯೂ ಇಯರ್ಸ್ ಅಂದರೆ ಎಲ್ಲರೂ ನ್ಯೂ ಇಯರ್ಸ್ ರೆಸೊಲ್ಯೂಷನ್ನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಅವ್ರಿಗೆ ಒಂದು ಹೋಪ್ಸು ಡ್ರೀಮ್ಸ್ ಎಲ್ಲ ಇರುತ್ತೆ. ಅದನ್ನು ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟು ಏನೇನು ಮಾಡಬೇಕು ಅಂತ ನೋಡೋಣ ಅಂತ ಇದನ್ನ ಇದು ಮಾಡ್ತಾ ಇರೋದು. ತುಂಬ ಜನ ಬಂದು ಬರ್ತಾ ಇದ್ದಾರೆ ತಮ್ಮ ಅನಿಸಿಕೆಗಳನ್ನು. ಹಾಂ, ಹೌದು, ಬರಿತಾ ಇದ್ದಾರೆ ಎಲ್ಲರೂ. ಅವ್ರವ್ರು ಇದು ಏನೇನು ಮಾಡಿದ್ದಾರೆ, ಏನೇನು ರಿಗ್ರೆಟ್ಸ್ ಇದೆ ಎಲ್ಲ ಬರೆದಿದ್ದಾರೆ. ನೀವು ಸಹ ಏನು ಬರೆದಿದ್ರೆ ಏನಾದರೂ? ನಾವು ಇನ್ನೂ ಬರ್ದಿಲ್ಲ, ನಾವು ಕೊನೆಯಲ್ಲಿ ಬರೀತೀವಿ. ಓಕೆ, ತುಂಬ ಜನ ಬರ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಹ ಇವರು ಬರ್ತಿದ್ದಾರೆ. 2025ಕ್ಕೆ ನಾ ಏನೆಲ್ಲ ಮಾಡಬೇಕು ಎಂಬುದು ಇವರು ಸಹ ಬರ್ತಿದ್ದಾರೆ. 2024 ಏನೆಲ್ಲ ಮಾಡಿದ್ದೇವೆ, ಏನೆಲ್ಲ ಕೈಘಟನೆ ಸಹ ಏನೋ ಇಲ್ಲಿ ಸಹ ಬರೆದಿದ್ದಾರೆ. ಹೀಗಾಗಿ ಒಂದು ಕಡೆ ವಿಭಿನ್ನ ಕಾನ್ಸೆಪ್ಟು, ಜನ ಸಹ ಏನೋ ತಮ್ಮ ಅನಿಸಿಕೆಯನ್ನು ಬರ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಾಗಿ ಸಿಲಿಕಾನ್ ಸಿಟಿ ಜನ ಹೊಸ ವರ್ಷದ ಮೂಡ್ನಲ್ಲಿದ್ದಾರೆ. ಆದರೆ ಈಗ MG ರೋಡಲ್ಲಿ ಒಂದು ವಿಭಿನ್ನವಾಗಿ ಕಾನ್ಸೆಪ್ಟ್ ಒಂದು ಮಾಡಿದ್ದಾರೆ. ನಾನು ಪ್ರೆಸೆಂಟ್ ಈಗ ಅದೇ ಪ್ಲೇಸಲ್ಲಿದ್ದೇನೆ. ಒಂದು ಬ್ಲ್ಯಾಕು, ಮತ್ತೊಂದು ಕಡೆ ವೈಟ್ ಬೋರ್ಡು. ಬ್ಲ್ಯಾಕ್ ಬೋರ್ಡಲ್ಲಿ 2024 ನಿಮ್ಮದೇನು ಕೈ ಘಟನೆ ಇದೆ ಅಲ್ಲಿ ಸಹ ನೀವು ಮೆನ್ಷನ್ ಬರಿಬೋದು. ಹೀಗಾಗಿ ಸಾಕಷ್ಟು ಜನ ಬಂದು ಹಸ್ತ ಮುದ್ರೆ ಇಡ್ತಿದ್ದಾರೆ, ತಮ್ಮ ಅನಿಸಿಕೆಯನ್ನು ಬರೆದುಕೊಳ್ತಿದ್ದಾರೆ. ನೋಡ್ತಿರ್ಬೋದು, ಇದೆಲ್ಲ ಸುಮಾರು ಜನ ಇಲ್ಲಿ ತಮ್ಮ ಅನಿಸಿಕೆ 2024ರಲ್ಲಿ ಏನೆಲ್ಲ ಘಟನೆ ಆಯಿತು, ಏನೆಲ್ಲ ಆಯಿತು ಎಂಬುದು ಈ ಒಂದು ಬ್ಲ್ಯಾಕ್ ಬೋರ್ಡಲ್ಲಿ ಬರೆದ್ರೆ, ಈ ಒಂದು ಭಾಗದಲ್ಲಿ ನೋಡಿ, ಈ ಒಂದು ಭಾಗದಲ್ಲಿ ವೈಟ್ ಬೋರ್ಡ್ ಇದೆ. ಈ ಒಂದು ವೈಟ್ ಬೋರ್ಡಲ್ಲಿ 2025ಕ್ಕೆ ನೀವೇನೆಲ್ಲ ಅಚೀವ್ ಮಾಡಬೇಕು, ಏನೆಲ್ಲ ಮಾಡಬೇಕು ಎಂಬುದು ಇಲ್ಲಿ ಸಹ ಬರಿಬೋದು. ಇಲ್ಲಿ ಅಪೂರ್ವ ಇದ್ದಾರೆ, ಮಾತಾಡ್ಸೋಣ. ಅವರೇ ಈ ಕಾನ್ಸೆಪ್ಟು ಪ್ರಮುಖದಾರರು. ಮೇಡಮ್, ಏನು ಕಾನ್ಸೆಪ್ಟು ಅಂತಿದ್ದು? 2024ಅಲ್ಲಿ ಏನೇನು ಬಿಡಬೇಕು ಅಂತ ಇದು ಮಾಡಿ, ನ್ಯೂ ಇಯರ್ಸ್ ಅಂದರೆ ಎಲ್ಲರೂ ನ್ಯೂ ಇಯರ್ಸ್ ರೆಸೊಲ್ಯೂಷನ್ನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಅವ್ರಿಗೆ ಒಂದು ಹೋಪ್ಸು ಡ್ರೀಮ್ಸ್ ಎಲ್ಲ ಇರುತ್ತೆ. ಅದನ್ನು ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟು ಏನೇನು ಮಾಡಬೇಕು ಅಂತ ನೋಡೋಣ ಅಂತ ಇದನ್ನ ಇದು ಮಾಡ್ತಾ ಇರೋದು. ತುಂಬ ಜನ ಬಂದು ಬರ್ತಾ ಇದ್ದಾರೆ ತಮ್ಮ ಅನಿಸಿಕೆಗಳನ್ನು. ಹಾಂ, ಹೌದು, ಬರಿತಾ ಇದ್ದಾರೆ ಎಲ್ಲರೂ. ಅವ್ರವ್ರು ಇದು ಏನೇನು ಮಾಡಿದ್ದಾರೆ, ಏನೇನು ರಿಗ್ರೆಟ್ಸ್ ಇದೆ ಎಲ್ಲ ಬರೆದಿದ್ದಾರೆ. ನೀವು ಸಹ ಏನು ಬರೆದಿದ್ರೆ ಏನಾದರೂ? ನಾವು ಇನ್ನೂ ಬರ್ದಿಲ್ಲ, ನಾವು ಕೊನೆಯಲ್ಲಿ ಬರೀತೀವಿ. ಓಕೆ, ತುಂಬ ಜನ ಬರ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಹ ಇವರು ಬರ್ತಿದ್ದಾರೆ. 2025ಕ್ಕೆ ನಾ ಏನೆಲ್ಲ ಮಾಡಬೇಕು ಎಂಬುದು ಇವರು ಸಹ ಬರ್ತಿದ್ದಾರೆ. 2024 ಏನೆಲ್ಲ ಮಾಡಿದ್ದೇವೆ, ಏನೆಲ್ಲ ಕೈಘಟನೆ ಸಹ ಏನೋ ಇಲ್ಲಿ ಸಹ ಬರೆದಿದ್ದಾರೆ. ಹೀಗಾಗಿ ಒಂದು ಕಡೆ ವಿಭಿನ್ನ ಕಾನ್ಸೆಪ್ಟು, ಜನ ಸಹ ಏನೋ ತಮ್ಮ ಅನಿಸಿಕೆಯನ್ನು ಬರ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.